ಬೆಂಗಳೂರಿನಲ್ಲಿ ಕಾವೇರಿ ನೀರಿಗೆ ಬರ ಉಂಟಾಗಿದೆ. ಇಂಥ ಹೊತ್ತಲ್ಲೇ ಇಲ್ಲೊಬ್ಬ ವ್ಯಕ್ತಿ ಇದೇ ಕಾವೇರಿ ನೀರನ್ನು ದುಡ್ಡಿಗೆ ಮಾರ್ಕೊಳ್ತಾ ಇರ್ತಕ್ಕಂಥ ಆರೋಪ ಕೇಳಿಬಂದಿದೆ. ಸ್ಥಳೀಯ ಶಾಸಕರೊಬ್ಬರ ಪ್ರಭಾವದಿಂದ ಈತ ಸರ್ಕಾರಿ ಅಧಿಕಾರಿಗಳಿಗೆ ಆವಾಜ್ ಆಗ್ತಾ ಇದ್ದಾನಂತೆ. ನೀರನ್ನು ಎಗ್ಗಿರದೆ ಮಾರಾಟ ಮಾಡ್ಕೋತಾ ಇದ್ದಾನಂತೆ. ಹಾಗಾದ್ರೆ ಯಾರಿವನು ಕಾವೇರಿ ನೀರಿನ ಕಳ್ಳ ಅಂತ ನೋಡೋಣ ಬನ್ನಿ. ಒಂದ್ ಕಡೆ ನೀರಿಗ್ ಬರ, ಮತ್ತೊಂದ್ ಕಡೆ ಕಾವೇರಿ ನೀರು ಮಾರಾಟ. ಕಾಸು ಕೊಟ್ರಷ್ಟೇನಾ ಜಲಮಂಡಳಿಯ ಕಾವೇರಿ ನೀರು? ಪಬ್ಲಿಕ್ ಟಿವಿಯಲ್ಲಿ ಕಾವೇರಿ ನೀರು ಕಳ್ಳನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಮ್ಮೆ ಈ ವ್ಯಕ್ತಿಯ ಮುಖವನ್ನ ನೋಡ್ಕೊಂಡ್ಬಿಡಿ. ಬೆಂಗಳೂರಿನಲ್ಲಿ ಜಲಮಂಡಳಿಯ ನೀರಿಗೆ ಹಾಹಾಕಾರ ಉಂಟಾಗಿದೆ. ಕೆಲವು ಏರಿಯಾಗಳಲ್ಲಿ ವಾರಕ್ಕೆ 2 ರಿಂದ 3 ದಿನ ಮಾತ್ರ ನೀರ್ ಬರ್ತಾ ಇದ್ದು ಹನಿ ನೀರಿಗೂ ತಾತ್ವರ ಬಂದಿದೆ. ಇಂತಹ ಹೊತ್ನಲ್ಲಿ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಟ್ಟಪ್ಪ ಅನ್ನೋ ವ್ಯಕ್ತಿ ಕಾವೇರಿ ನೀರನ್ನ ಕಳ್ಳತನ ಮಾಡ್ತಿದ್ದಾನೆ ಅನ್ನೋ ಆರೋಪ ಕೇಳ್ಬಂದಿದೆ. ಎಸ್, ಜಲಮಂಡಳಿಯ ನಿವೃತ್ತ ವಾಲ್ಮ್ಯಾನ್ ಆಗಿರುವಂತಹ ಚಿಟ್ಟಪ್ಪ ಸ್ಥಳೀಯ ಶಾಸಕ ಮುನಿರಾಜು ಅವರ ಹೆಸರು ಹೇಳ್ಕೊಂಡು ಕೆಲಸದಿಂದ ನಿವೃತ್ತಿಯಾದ್ರು. ಮನೆಗಳಿಗೆ ನೀರನ್ನ ಬಿಡ್ತಿದ್ದಾರೆ. ಪ್ರತಿ ಮನೆಗೆ 200 ರಿಂದ 300 ರೂಪಾಯಿಯನ್ನ ಪಡ್ಕೊಂಡು ನೀರು ಪೂರೈಕೆಯನ್ನ ಮಾಡ್ತಿದ್ದಾರಂತೆ. ಹೀಗೆ ಹಣ ಪಡ್ಕೊಂಡು ಅಕ್ರಮವಾಗಿ ಕಾವೇರಿ ನೀರನ್ನ ಮಾರಾಟ ಮಾಡ್ತಿದ್ದಾನೆ ಅಂತ ಹೇಳಲಾಗ್ತಿದೆ. ಇನ್ನು ಜಲಮಂಡಳಿಯ ಅಧಿಕಾರಿಗಳು ನೀವು ನಮ್ಮ ಸಂಬಂಧಿಯೇ ಅಲ್ಲ, ಯಾಕಿಂತಹ ಕೆಲಸ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಜಲಮಂಡಳಿಯ ಅಧಿಕಾರಿಗೇನೆ ಆವಾಜ್ ಹಾಕ್ತಾರಂತೆ. ಏನು ಹೇಳ್ತಾರೆ, ನೀರು ಬರ್ತಾ ಇಲ್ಲ, ಅಲ್ಲಿ ಬರ್ತಾ ಇಲ್ಲ, ನಾವು ಅಲ್ಲಿ ಹೋಗಿ ತಿರ್ಬೇಕಂಬರ್ಬೇಕು, ಇಲ್ಲಿ ಬರ್ತಾ ಇಲ್ಲ, ಬೋರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಮನೆಗೆ ಇಷ್ಟು ಕೊಡಬೇಕು ಅಂತಾರೆ. ಒಂದು ಮನೆಗೆ 200-300 ಕೇಳ್ತಾರೆ. ನಾನು ಅವ್ರು ಕಂಪ್ಲೇಂಟ್ ಮಾಡಿದ್ದಕ್ಕೆ ಸಾಯಂಕಾಲದಿಂದ ಕಂಪ್ಲೇಂಟ್ ಮಾಡಿದ್ದಕ್ಕೆ ನಾವು ಹುಡುಕೊಂಬಂದಿದ್ದು, ನಾವೇ ಕುಡಿಕೊಂಬರ್ತಿದ್ವಿ. ನೀರು ಕೊಟ್ಟಿದ್ದೀನ ಕೊಟ್ಟಿಲ್ವಾ? ನನಗೆ ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಈಗ ನಾನು ನೀರು ಕೊಟ್ಟಿದ್ದೀನ, ಮನೇಲಿ ಮನ್ಗಿದ್ದೀನ. ಚೇರ್ಮನ್ ಬಂದಿದ್ರು, ಬಂದು ಗಲಾಟೆ ಮಾಡಿದ್ರು, ಕಂಪ್ಲೇಂಟ್ ಆಯ್ತು. ಏರಿಯಾ ಬಂದು ಕಂಪ್ಲೇಂಟ್ ಯಾಕೆ ಬರ್ತದೆ? ಈಗ ನಾನೇನು ಇಲ್ವಂತೆ, ನಾನೇ ಕರ್ಕೊಂಡ್ಬಂದು ಬೇರೆ ಮಾತಾಡ್ತಿದ್ದೆ. ಜನ ಸಮಸ್ಯೆ ಕೇಳ್ಬಾರ್ದು, ಹೇಳ್ಬೇಕು. ಮತ್ತೆ ಅವ್ರಿಗೆ ಇನ್ಸ್ಪೆಕ್ಟರ್ಗೆ ನೀವು ಏಕಾಏಕಿ ಅಂದ್ರೆ ಏಕಾಏಕಿ ಏನಂತ ನನ್ನ ನಿಮ್ಗೆ ಹೇಳಿ ಕೇಳಿ ನಾನು ಕೆಲಸ ಮಾಡ್ಬೇಕಂದಂಗೆ ಹೋಯ್ತು ನೋಡು. ಇನ್ಸ್ಪೆಕ್ಟರ್ ಕೂಡ ಮರ್ಯಾದೆ ಅಂದ್ರೆ ನೀವು ಅಲ್ಲಲ್ಲ, ನಾನು ರೊಚ್ಕೊಂಡು ನಾನು ಕಾಯೋದು. ಅವ್ರು ಹೇಳ್ತಾರೆ ನೀನು ಅದನ್ನ ಬಿಟ್ಬಿಡು ಇದನ್ನ ಬಿಟ್ಬಿಡು ಅಂದ್ರೆ ಏನು ಅರ್ಥ ಅದು? ಯಾರನ್ನ ಒಂದು ಟ್ಯಾಂಕರ್ ಹೊಡ್ಸಿದ್ದೀನಿ ಅಂದ್ರೆ ನಾನು ಈ ಕೆಲಸ ಇವಾಗೆ ಬಿಟ್ಬಿಡ್ತೀನಿ. ಮತ್ತೆ ಇವ್ರೇ ಕಂಪ್ಲೇಂಟ್ ಮಾಡಿ ಸುಮ್ ಮಾಡಿದ್ರೆ ಕೇಳು, ಅವ್ರು ಹೇಳಿದ್ಮೇಲೆ ನೀರು ಕೊಟ್ಟಿದ್ದೀನಿ ಇಲ್ವಾ? ಈಗ ಅವ್ರು ಕೇಳಪ್ಪ, ಕೇಳು, ಅವ್ರು ಹೇಳಿದ್ಮೇಲೆ ನೀರು ತಂದು ಕೊಟ್ಟನೋ ಇಲ್ವಾ ಕೇಳು. ಮೊನ್ನೆ ಒಟ್ಟಾರೆ ಬಾಗಲಕೋಟೆ ಟಿ ದಾಸರಹಳ್ಳಿ ಪೈಪ್ಲೈನ್ ರಸ್ತೆ ಸೇರಿದಂತೆ ಹಲವು ಏರಿಯಾಗಳಲ್ಲಿ ವಾರಕ್ಕೆ 2 ದಿನ ನೀರು ಪೂರೈಕೆ ಆಗ್ತಿದೆ. ಉಳಿದ ದಿನ ಕಾಸು ಕೊಟ್ಟವ್ರಿಗೆ ನೀರು ಪೂರೈಕೆ ಮಾಡ್ತಾನಂತೆ ಈ ಚಿಟ್ಟಪ್ಪ. ಈ ಭಾಗಕ್ಕೆ ನೀರು ಪೂರೈಕೆ ಮಾಡೋದಕ್ಕೆ ಜಲಮಂಡಳಿಯ ಸಿಬ್ಬಂದಿಯೊಬ್ರು ಇದ್ದಾರೆ. ಆದ್ರೆ ಚಿಟ್ಟಪ್ಪ ಮಾತ್ರ ಸ್ಥಳೀಯ ಶಾಸಕರಿಗೆ ಹೇಳಿ ಆ ಸಿಬ್ಬಂದಿಯನ್ನ ಏರಿಯಾಗೆ ಬಾರದಂತೆ ತಡೆದಿದ್ದಾನಂತೆ. ಅದೇನೇ ಇರ್ಲಿ, ಹನಿ ಹನಿ ನೀರ್ಗೂ ಪರದಾಡ್ತಾ ಇರುವಂತ ಹೊತ್ನಲ್ಲಿ ಅಕ್ರಮವಾಗಿ ನೀರು ಕಳ್ಳತನ ಮಾಡೋ ಈ ಆಸಾಮಿ ಮೇಲೆ ಸ್ಥಳೀಯ ಶಾಸಕರು ಕೃಪಾ ಕಟಾಕ್ಷ ತೋರದೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಲೇಬೇಕಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.